ದೋಸ್ ಫಸ್ಟ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಟ್ರೇಡಿಂಗ್ದಾಗ 20% ಟೆಕ್ನಿಕಲ್ ಇರ್ತದೆ, 80% ಸೈಕಾಲಜಿ ಇರ್ತದೆ. ರೈಟ್, ನೀ 20% ಟೆಕ್ನಿಕಲ್ ಏನಿರ್ತದೆ 3 to 4 ಮಂತ್ಸ್ದಾಗ ಕಲಿತಿ. ಬಟ್ ಉಳಿದಿದ್ದು 80% ಏನಿರ್ತಲ್ಲ ನಿನ್ನ ಮ್ಯಾಗ ಬಿಟ್ಟಿದ್ದು. ನಿನ್ನ ಮೈಂಡ್ ಸೆಟ್ ಹೆಂಗೆ ವರ್ಕ್ ಆಗ್ತದೆ ನಿನ್ನ ಮ್ಯಾಗ ಬಿಟ್ಟಿದ್ದು. ರೈಟ್, ಮೋಸ್ಟ್ ಆಫ್ ದ ಬಿಗಿನರ್ಸ್ ಏನು ಮಾಡ್ತಾರೋ ಅಲ್ಲೇ ಟ್ರ್ಯಾಪ್ ಆಗ್ತಾರೆ. ಅಲ್ಲಿ ಸೈಕಾಲಜಿದಾಗ ಎಲ್ಲ ಕಲ್ತಿರ್ತಾರೆ ಟೆಕ್ನಿಕಲ್, ಬಟ್ ಸೈಕಾಲಜಿ ಸರಿ ಇರೋಂಗಿಲ್ಲ. ಸರಿ ಇದ್ರೂ ಟ್ರೇಡ್ ತೊಗೊಂಡ್ಬಳಕ್ಕೆ ಸರಿ ಆಗಂಗಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಪೊಸಿಷನ್ ತೊಗೊಂಡಿರ್ತಾರೆ, ಪೊಸಿಷನ್ ತೊಗೊಂಡೊಳಗೆ ಸ್ಟಾಪ್ಲೆಸ್ ಹಿಟ್ ಆಗ್ತದೆ. ಸ್ಟಾಪ್ಲೆಸ್ ಹಿಟ್ ಆದ್ಬಳಕ್ಕೆ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಇನ್ನೊಂದು ಪೊಸಿಷನ್ ತೊಗೋತಾರೆ. ವೈ? ಬಿಕಾಸ್ ಆ ಸ್ಟಾಪ್ಲೆಸ್ ಹಿಟ್ ಆಗಿದ್ದು ಏನು ರಿಕವರ್ ಮಾಡ್ಕೊಳ್ಳೋದು ಏನು ಇರ್ತದಲ್ಲ ತೆರಾಗ. ಸೊ ಅದ್ರ ಸಲುವಾಗಿ ಅವರು ಸೆಟಪ್ನೂ ನೋಡೋಂಗಿಲ್ಲ, ಪೊಸಿಷನ್ ಸೈಜು ನೋಡೋಂಗಿಲ್ಲ, ಪೊಸಿಷನ್ ತೊಗೋತಾರೆ. ಅದನ್ನು ಸ್ಟಾಪ್ಲೆಸ್ ಹಿಟ್ ಆಗ್ತದೆ, ಪೂರ ಮೈಂಡ್ ಸೆಟ್ ಖರಾಬ್ ಆಗ್ತದೆ, ಕ್ಯಾಪಿಟಲ್ ವೈಪೌಟ್ ಆಗ್ತದೆ. ಓಕೆ, ಸೊ ಈ ಥರ ಏನು ಇಮಿಡಿಯೇಟ್ ಆ್ಯಕ್ಷನ್ ಏನು ತೊಗೋತಾರಲ್ಲ ಅದು ರೆಡ್ ಕಲರ್ ಇದ್ದು ಸಹಿಸ್ಕೊಳ್ಳೋದಾಗಲ್ಲ. ಸೊ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೋತಾರೆ, ಇನ್ನೊಂದು ಪೊಸಿಷನ್ ತೊಗೋತಾರೆ. ಸೊ ಅವಾಯ್ಡ್ ಮಾಡು. ಬೈ ಬಿಕಾಸ್ ನೀ ಸಾಯೋತನ ಇರ್ತದೆ ಬೈ ಮಾರ್ಕೆಟ. ಇರಲಿಲ್ಲ ಅಂದ್ರೆ ವೇಟ್ ಮಾಡು. ಸ್ಟಾಪ್ಲೆಸ್ ಹಿಟ್ ಆಯಿತು 2.5 ತನಕ ಇರ್ತದೆ, 3.5 ತನಕ ಇರ್ತದೆ ಮಾರ್ಕೆಟ. ಅಲ್ಲಿವರೆಗೂ ವೇಟ್ ಮಾಡು. ಇನ್ನು ಸೆಟಪ್ ಬರೋ ತನಕ ವೇಟ್ ಮಾಡು. ಇಮಿಡಿಯೇಟ್ ಆ್ಯಕ್ಷನ್ ತೊಗೊಲಿಕ್ಕೆ ಹೋಗಬೇಡ ಆಫ್ಟರ್ ದ ಹಿಟ್ಟಿಂಗ್ ದ ಸ್ಟಾಪ್ಲೆಸ್. ಓಕೆ.